ಹಲೋ ನಮಸ್ಕಾರ. ಹೊಸದೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಭಾರತೀಯ ಸಿನಿಮಾ ರಂಗದ ಈ ವರ್ಷದ ಅಂದ್ರೆ 2025ರಲ್ಲಿ ಥಿಯೇಟರ್ಗೆ ರಿಲೀಸ್ ಆಗಲು ಕನ್ಫರ್ಮ್ ಆಗಿರುವ ಟಾಪ್ ಸಿನಿಮಾಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ನೀವೊಂದು ಸಿನಿಮಾ ಪ್ರೇಮಿಯಾಗಿದ್ರೆ ಖಂಡಿತವಾಗಿಯೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲೇಬೇಕು. ಯಾಕಂದ್ರೆ ನಮ್ಮ ಚಾನೆಲ್ನಲ್ಲಿ ಪ್ರತಿದಿನದ ಅಪ್ಡೇಟ್ಸ್ ವಿಡಿಯೋಗಳು ಪ್ರತಿದಿನ ಬರ್ತಾ ಇರುತ್ತೆ. ಹಾಗಾದ್ರೆ ಬನ್ನಿ ಡೈರೆಕ್ಟ್ ಆಗಿ ವಿಡಿಯೋಕ್ಕೆ ಹೋಗುವ. ಅದಕ್ಕಿಂತಲೂ ಮುಂಚೆ ಕೆಳಗೆ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ. ಈ ವರ್ಷ ನೋಡುವುದಾದ್ರೆ ಅಷ್ಟು ಸಿನಿಮಾಗಳು ದೊಡ್ಡ ಸಿನಿಮಾಗಳು ಥಿಯೇಟರ್ಗೆ ರಿಲೀಸ್ ಆಗಲು ಇಲ್ಲ. ಟಾಕ್ಸಿಕ್ ಸೇರಿದಂತೆ ಹಲವಾರು ಸಿನಿಮಾಗಳ ರಿಲೀಸ್ ಡೇಟ್ ಅನ್ನು 2026ಕ್ಕೆ ಪೋಸ್ಟ್ಪೋನ್ ಮಾಡಿರುವುದರಿಂದ ಈ ವರ್ಷ ಅಷ್ಟು ದೊಡ್ಡ ಬಿಗ್ ಬಜೆಟ್ ಸಿನಿಮಾಗಳು ಕಳೆದ ವರ್ಷದ ಹಾಗೆ ಹಿಂದಿನ ವರ್ಷದ ರೀತಿ ರಿಲೀಸ್ ಆಗಲು ಇಲ್ಲ. ಆದ್ರೂ ಕೂಡ ಕೆಲವೊಂದು ಸಿನಿಮಾಗಳು ರಿಲೀಸ್ ಆಗಲಿವೆ. ಅದರಲ್ಲಿ ಪ್ರಮುಖವಾಗಿರುವ ಸಿನಿಮಾವಾಗಿದೆ ರಜನಿಕಾಂತ್ ಹಾಗೆ ಖ್ಯಾತ ನಿರ್ದೇಶಕ ಲೋಕೇಶ್ ಕನಕರಾಜನ್ ಅವರ ಕೋಂಬೋದಲ್ಲಿ ಬರ್ತಾ ಇರುವ ಕೂಲಿ ಎನ್ನುವ ಸಿನಿಮಾ. ಈಗಾಗಲೇ ಹಲವಾರು ಸೂಪರ್ ಡೂಪರ್ ಹಿಟ್ ಸಿನಿಮಾಗಳು ಅಂದ್ರೆ ವಿಕ್ರಮ್, ಲಿಯೋ, ಕೈದಿ ಎಂಬಿತ್ಯಾದಿ ಸಿನಿಮಾಗಳನ್ನು ನಿರ್ದೇಶನ ಮಾಡಿರುವ ಲೋಕೇಶ್ ಕನಗರಾಜನ್ ಅವರು ಇದೀಗ ನಿರ್ದೇಶನ ಮಾಡ್ತಾ ಇರುವ ಚಿತ್ರವಾಗಿದೆ ಕೂಲಿ ಎನ್ನುವ ಸಿನಿಮಾ. ಕೂಲಿ ಎನ್ನುವ ಸಿನಿಮಾವು ಆಗಸ್ಟ್ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಸಿನಿಮಾದ ನಿರೀಕ್ಷೆ ಹುಟ್ಟು ಹಾಕಿಕೊಂಡಿದ್ದು ನಮ್ಮ ಸೂಪರ್ ಸ್ಟಾರ್ ಉಪೇಂದ್ರ ಕೂಡ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ರಚಿತಾರಾಮ್ ಸೇರಿದಂತೆ ಹಲವಾರು ಮತ್ತಿತರ ಸ್ಟಾರ್ ಇಂಡಸ್ಟ್ರಿಯ ಸ್ಟಾರ್ ನಟರು ಕೂಡ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಈ ವರ್ಷದ ಆಗಸ್ಟ್ ತಿಂಗಳಿನಲ್ಲಿ ಸಿನಿಮಾವು ಥಿಯೇಟರ್ಗೂ ಕೂಡ ರಿಲೀಸ್ ಆಗ್ತಾ ಇದೆ. ಇನ್ನು ಆಗಸ್ಟ್ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಮತ್ತೊಂದು ಬಿಗ್ ಬಜೆಟ್ ಚಿತ್ರವಾಗಿದೆ ಬಾಲಿವುಡ್ನ ನಿರೀಕ್ಷೆಯ ಸಿನಿಮಾ ವಾರ್ ಸಿನಿಮಾದ 2ನೇ ಭಾಗ. ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಹೃತಿಕ್ ರೋಷನ್ ಅವರೇ ಕಾಣಿಸಿಕೊಳ್ತಿದ್ದಾರೆ. ಅದರ ಸಿನಿಮಾದಲ್ಲಿ ಮತ್ತಿತರ ಪ್ರಮುಖ ಪಾತ್ರದಲ್ಲಿ ತೆಲುಗಿನ ಖ್ಯಾತ ನಟ ಜೂನಿಯರ್ NTR ಅವರು ಕಾಣಿಸಿಕೊಳ್ತಿದ್ದಾರೆ. ಆದ್ದರಿಂದಲೇ ಸಿನಿಮಾದ ಮೇಲೆ ದೊಡ್ಡ ನಿರೀಕ್ಷೆಯಂತೂ ಇದೆ. ಅದು ಅಲ್ಲದೆ ಈ ಸಿನಿಮಾವು ಈಗಾಗಲೇ ಬಂದಿರುವ ಪಠಾಣ್, ಟೈಗರ್ ಸಿನಿಮಾಗಳ ಹೊಂದಿರುವ ಸ್ಪೈ ಯೂನಿವರ್ಸ್ನ ಸಿನಿಮಾವಾಗಿದೆ ಕೂಡ. ಆದ್ದರಿಂದ ಸಿನಿಮಾದಲ್ಲಿ ಯಾರಾದರೂ ಶಾರುಖ್ ಖಾನ್, ಸಲ್ಮಾನ್ ಖಾನ್ ಅಥವಾ ಇನ್ನಿತರ ಯಾರಾದರೂ ಸ್ಪೈ ಯೂನಿಟ್ಸ್ನ ಪ್ರಮುಖ ಪಾತ್ರದಲ್ಲಿ ನಟಿಸಿರುವವರು ಈ ಸಿನಿಮಾದಲ್ಲಿ ಗೆಸ್ಟ್ ರೋಲ್ನಲ್ಲಿ ಕಾಣಿಸಿಕೊಳ್ಳುವ ಸಣ್ಣ ಸಾಧ್ಯತೆಗಳು ಕೂಡ ಇದೆ. ಆಗಸ್ಟ್ 15ಕ್ಕೆ ಈ ಸಿನಿಮಾವು ತೆರೆಗೆ ಕೂಡ ಬರ್ತಾ ಇದೆ. ಇನ್ನು ತಮಿಳು ನಟ ಕಮಲ್ ಹಾಸನ್ ಅವರ ಕೆರಿಯರ್ನ ನಿರೀಕ್ಷೆಯ ಸಿನಿಮಾ ಥಗ್ ಲೈಫ್ ಎನ್ನುವ ಸಿನಿಮಾ ಕೂಡ ಈ ವರ್ಷವೇ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ. ಜೂನ್ ತಿಂಗಳಿನಲ್ಲಿ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು ಮತ್ತೊಂದು ತಮಿಳು ನಟ ಸಿಲಂಬರಸನ್ ಅವರು ಕೂಡ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈಗಾಗಲೇ ಟೀಸರ್ನಿಂದ ದೊಡ್ಡ ನಿರೀಕ್ಷೆಯನ್ನೇ ಹುಟ್ಟು ಹಾಕಿಕೊಂಡಿದೆ ಈ ಸಿನಿಮಾ. ಇನ್ನು ಪ್ರಭಾಸ್ ಅವರ ರಾಜಾ ಸಾಬ್ ಎನ್ನುವ ಸಿನಿಮಾವು ಈ ವರ್ಷ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದ ಮೇಲೆ ಅಷ್ಟು ದೊಡ್ಡ ಮಟ್ಟಿನ ನಿರೀಕ್ಷೆ ಅಂತೂ ಇಲ್ಲ. ಇದು ಪ್ರಭಾಸ್ ಅವರ ಹಲವಾರು ವರ್ಷಗಳ ಬಳಿಕ ಬರ್ತಾ ಇರುವ ಒಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾ ಕೂಡ ಹೌದು. ಸಿನಿಮಾವು ಈ ವರ್ಷ ಥಿಯೇಟರ್ಗೆ ರಿಲೀಸ್ ಮಾಡಲು ಚಿತ್ರತಂಡವು ಈಗಾಗಲೇ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. ತೆಲುಗಿನಿಂದ ವಿಜಯ್ ದೇವರಕೊಂಡ ಅವರಿಗೆ ಕಂಬ್ಯಾಕ್ ಅನ್ನು ಕೊಡಲು ಚಾನ್ಸಸ್ ಇರುವ ಚಿತ್ರವಾಗಿದೆ ಕಿಂಗ್ಡಮ್ ಎನ್ನುವ ಸಿನಿಮಾ. ಈ ಸಿನಿಮಾವನ್ನು ಗೌತಮ್ ತಿನ್ನಾಮುರಿ ನಿರ್ದೇಶನ ಮಾಡ್ತಾ ಇದ್ದು ಸಿನಿಮಾದ ಹೊಸದೊಂದು ಟೀಸರ್ ಅನ್ನು ಇತ್ತೀಚೆಗೆ ಚಿತ್ರತಂಡವು ರಿಲೀಸ್ ಮಾಡಿದ್ರು. ಅನೌನ್ಸ್ಮೆಂಟ್ ಟೀಸರ್ ಆಗಿತ್ತು ಅದು. ಸಿನಿಮಾದ ಅನೌನ್ಸ್ಮೆಂಟ್ ಟೀಸರೇ ದೊಡ್ಡ ಮಟ್ಟಿನ ನಿರೀಕ್ಷೆಯನ್ನೇ ಹುಟ್ಟು ಹಾಕಿಕೊಳ್ಳುವಲ್ಲಿ ಸಾಧ್ಯವಾಗಿದೆ. ಟೀಸರ್ ಅನ್ನು ನೋಡ್ತಾ ಇದ್ರೆ ಒಂದೊಳ್ಳೆ ಕಂಬ್ಯಾಕ್ ಅನ್ನೇ ಕೊಡಬಹುದು ವಿಜಯ್ ದೇವರಕೊಂಡ ಅವರಿಗೆ. ಈ ಚಿತ್ರ ಕೂಡ ಈ ವರ್ಷ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಅನಿರುದ್ಧ್ ರವಿಚಂದರ್ ಅವರು ಕೂಡ ಮಾಡಿದ್ದಾರೆ. ಇನ್ನು ಈ ವರ್ಷದ IMDbಯ ಅತ್ಯಂತ ನಿರೀಕ್ಷೆಯ ಸಿನಿಮಾಗಳಲ್ಲಿ ಮೊದಲ ಸ್ಥಾನದಲ್ಲಿರುವ ಭಾರತೀಯ ಸಿನಿಮಾವಾಗಿದೆ. ಅದರಲ್ಲೂ ನಮ್ಮ ಕನ್ನಡದಿಂದ ಹೆಮ್ಮೆಯಿಂದ ಹೇಳಿಕೊಳ್ಳಲಿರುವ ಸಿನಿಮಾವಾಗಿದೆ ಕಾಂತಾರ ಚಾಪ್ಟರ್ 1 ಎನ್ನುವ ಸಿನಿಮಾ. ರಿಷಬ್ ಶೆಟ್ಟಿ ಅವರ ನಿರ್ದೇಶನದಲ್ಲಿ ಬರ್ತಾ ಇರುವ ಕಾಂತಾರ 2 ಸಿನಿಮಾವು ಇದೀಗ ಈ ವರ್ಷದ IMDbಯ ಅತ್ಯಂತ ನಿರೀಕ್ಷೆಯ ಭಾರತೀಯ ಸಿನಿಮಾಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಈ ಸಿನಿಮಾದ ಮೇಲಂತೂ ದೊಡ್ಡ ಮಟ್ಟಿನ ಎಕ್ಸ್ಪೆಕ್ಟೇಷನ್ ಇದ್ದು ಎಲ್ಲಾದರೂ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡ್ರೆ ಖಂಡಿತವಾಗಿಯೂ 1000 ಕೋಟಿ ಕಲೆಕ್ಷನ್ ಅನ್ನು ಮಾಡುವ ಪೊಟೆನ್ಷಿಯಲ್ ಇದೆ ಕಾಂತಾರ ಚಾಪ್ಟರ್ 1 ಎನ್ನುವ ಈ ಸಿನಿಮಾಕ್ಕೆ. ಯಾಕಂದ್ರೆ ಕಾಂತಾರ ಸಿನಿಮಾದ ಮೊದಲ ಭಾಗ ಲೋ ಹೈಪ್ನಿಂದ ಥಿಯೇಟರ್ಗಳಲ್ಲಿ ಮಾಡಿದ್ದು ಅಷ್ಟು ದೊಡ್ಡ ಸದ್ದು. 16 ಕೋಟಿ ಬಜೆಟ್ನಲ್ಲಿ ನಿರ್ಮಾಣಗೊಂಡಿದ್ದ ಈ ಸಿನಿಮಾವು ಬರೋಬ್ಬರಿ 400 ಕೋಟಿ ಗಡಿಯನ್ನು ದಾಟಿತು. ಆದರೆ ಈ ಬಾರಿ 100 ಕೋಟಿ ಬಜೆಟ್ನಲ್ಲಿ ತಯಾರಾಗ್ತಾ ಇದ್ದು ಆದ್ದರಿಂದಲೇ ಪಾಸಿಟಿವ್ ರೆಸ್ಪಾನ್ಸ್ ಪಡೆದ್ರೆ ಸಿನಿಮಾವು ನಾವು ಊಹಿಸಿದಲ್ಲಿ ನಿಲ್ಲಲ್ಲ. ಈ ಸಿನಿಮಾವು ಈ ವರ್ಷದ ಅಕ್ಟೋಬರ್ 2ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ. ಸಿನಿಮಾಗಳ ಅಪ್ಡೇಟ್ ಅನ್ನು ಮುಂದಿನ ದಿನಗಳಲ್ಲಿ ಸಿನಿಮಾ ತಂಡವು ಇದೀಗ ಬ್ಯಾಕ್ ಟು ಬ್ಯಾಕ್ ಕೊಡ್ತಿದ್ದಾರೆ. ಇನ್ನು ತೆಲುಗಿನಿಂದ ರಾಮ್ ಚರಣ್ ಅವರ ಹೊಸದಾಗಿ ಪೆದ್ದಿ ಎನ್ನುವ ಸಿನಿಮಾವು ಈ ವರ್ಷದಲ್ಲೇ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ. ಈ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ನಮ್ಮ ಶಿವಣ್ಣ ಕೂಡ ಕಾಣಿಸಿಕೊಂಡಿದ್ದು ಈ ಚಿತ್ರದ ಅಪ್ಡೇಟ್ ಕೂಡ ಸಿನಿಮಾ ತಂಡವು ಇತ್ತೀಚೆಗೆ ಕೊಟ್ಟಿದ್ರು. ಈ ಸಿನಿಮಾವನ್ನು ಉಪ್ಪೇನೆ ಖ್ಯಾತಿಯ ನಿರ್ದೇಶಕ ಬುಚ್ಚಿ ಬಾಬು ಎನ್ನುವರು ನಿರ್ದೇಶನ ಮಾಡ್ತಿದ್ದಾರೆ. ಈ ಚಿತ್ರದ ಮೇಲೆ ಕೂಡ ಸಣ್ಣ ಮಟ್ಟಿನ ನಿರೀಕ್ಷೆ ಇದೆ. ಅದು ಅಲ್ಲದೆ ಪವನ್ ಕಲ್ಯಾಣ್ ಅವರ OG ಎನ್ನುವ ಸಿನಿಮಾ ಕೂಡ ಈ ವರ್ಷದ ಕೊನೆಯಲ್ಲಿ ರಿಲೀಸ್ ಆಗುವ ಸಾಧ್ಯತೆಗಳಿವೆ. ಸಿನಿಮಾದ ಕೆಲವು ಹಂತದ ಚಿತ್ರೀಕರಣ ಮಾತ್ರವೇ ಬಾಕಿಯಾಗಿದ್ದು OG ಎನ್ನುವ ಸಿನಿಮಾವನ್ನು ಒಂದು ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ರಿಲೀಸ್ ಮಾಡಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಇವಿಷ್ಟು ಈ ವರ್ಷದಲ್ಲಿ ರಿಲೀಸ್ ಆಗಲಿರುವ ಭಾರತೀಯ ಸಿನಿಮಾಗಳ ಟಾಪ್ ಪಟ್ಟಿ. ಈ ಲಿಸ್ಟ್ನಲ್ಲಿ ಸಿನಿಮಾಗಳು ಬಾಕಿ ಇದ್ರೆ ನಿಮ್ಮ ನಿರೀಕ್ಷೆಯ ಸಿನಿಮಾ ಯಾವುದು ಎನ್ನುವುದನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮೊದಲಿಗೆ ಹೇಳಿದಂತೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.